ಕೊನೆಯದಾಗಿ ನಿಮ್ಮನ್ನ 3 ಬಾರಿ ವಿಧಾನಸೌಧಕ್ಕೆ ಕಳ್ಸಿಕೊಟ್ಟಂತ ಸುರಪುರ ಜನಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ನೋಡ್ರಿ, ನಾನು ಉಸುರೇ ಇರೋದೇ ಸುರಪುರು. ನನಗೆ ಹೆಸರು ಬಂದಿರೋದು ಸುರಪುರಿಂದ. ಸುರಪುರ ನಾವು ಸಾಯೋವರೆಗೂ ಮರೆಯಂಗಿಲ್ಲ. ಸುರಪುರದಲ್ಲೇ ನಮ್ಮ ಜೀವನ, ಸುರಪುರದಲ್ಲೇ ನಮ್ಮ ಮರಣ. ಸುರಪುರಗೋಸ್ಕರ ಇವತ್ತು ಸುರಪುರ ಅಭಿವೃದ್ಧಿಗೋಸ್ಕರ, ಸುರಪುರ ಇದಕ್ಕೋಸ್ಕರ ಒಳ್ಳೇದಾಗಕ್ಕೆ ಎಲ್ಲದಕ್ಕೂ ನಾವು ಸಿದ್ಧ ಇರೋದೇ. ಸುರಪುರ ಕ್ಷೇತ್ರದಲ್ಲಿ ಕೆಲಸ ಮಾಡಕ್ಕೆ ನನಗೆ ಅಧಿಕಾರ ಅವಶ್ಯಕತೆ ಇಲ್ಲ. ಇವತ್ತು ನಾನು ವೈಯಕ್ತಿಕವಾಗಿ ಕೆಲಸವನ್ನು ಮಾಡ್ತಿದ್ದೇನೆ, ಸಂಘಟನೆಯಿಂದನೂ ಮಾಡ್ತಿದ್ದೇನೆ. ಒಳ್ಳೆ ರೀತಿಯಿಂದ ಸುರಪುರದಲ್ಲಿ ಕೆಲಸ ಮಾಡ್ಕೊಂಡು ಹೊರಟಿದೆ. ಸೋತಿವೆಂಪ ಅಂತ ಮನೆಗೆ ಕುಂತಿಲ್ಲ. ಯಾವಾಗ ನನ್ನ ಕಾರ್ಯಕರ್ತರಿಗೆ ನನ್ನ ಅವಶ್ಯಕತೆ ಇರ್ತದೆ, ಸುರಪುರ ತಾಲೂಕಿನ ಅವಶ್ಯಕತೆ ನಾವು ಜೊತೆಗೆ ಇದ್ದೇ ಇರ್ತೀವಿ. ಯಾಕಂದ್ರೆ ಸುರಪುರನ ಮರ್ತೀವಿ ಅಂತಂತಂದ್ರೆ ನಮ್ಗೆ ಅತನೂ ಇಲ್ಲ ಪತನೂ ಇಲ್ಲ. ವೀಕ್ಷಕರೇ, ಇವ್ರು ರಾಜಕೀಯಕ್ಕೆ ಬಂದಿದೆ ಕ್ರಿಕೆಟ್ ಇಂದ, ಇವ್ರು ಸಚಿವರಾಗಿದ್ದೆ ಕ್ರಿಕೆಟ್ ಇಂದ. ಅದಕ್ಕಾಗಿ ಈ ಸಂದರ್ಶನ ಕೂಡ ಕ್ರಿಕೆಟ್ ಫೀಲ್ಡ್ ನಲ್ಲೇ ಅವ್ರ ಜೊತೆ ಕ್ರಿಕೆಟ್ ಆಡ್ತಾ ಇದ್ವಿ, ಇಬ್ರು ಬಂದು ಕುತ್ಕೊಂಡು ಮಾತಾಡ್ತಾ ಇದೀವಿ. ಒಳ್ಳೇದಾಗ್ಲಿ ಸರ್. ನಾವು ನೋಡ್ತಾ ಇರ್ತೀವಿ, ನಿಮ್ಮ ಸಚಿವರಾಗಿ ನೋಡಿದೀವಿ, ಮತ್ತೆ ನೋಡ್ಬೇಕು, ಸರ್ಕಾರ ಬರಬೇಕು ಸರ್. ಯಾರು ಬೇಕಾದ್ರೆ ಗೆಲ್ಲಿ ಸರ್, ಒಳ್ಳೆಯವ್ರು ಗೆಲ್ಲಬೇಕು, ಜನಕ್ಕೆ ಒಳ್ಳೇದಾಗಬೇಕು. ಖುಷಿ ಆಯ್ತು. ನಮ್ಮ ಈ ಆನ್ ಸ್ಕ್ರೀನ್ ಪಾರ್ಟ್ನರ್ಶಿಪ್ ಕೂಡ ಹಂಗೆ ಮುಂದುವರಿಲಿ, ಆಗಾಗ ಸಿಗ್ತಾ ಇರೋಣ. ಥ್ಯಾಂಕ್ಸ್ ಅಣ್ಣ, ಸಿಗಮ್ಮ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.